ಬೇಕಾಗಿಲ್ಲ. ಒಬ್ಬ ಮಹಿಳೆಯ ಸಮಯ ಪ್ರಜ್ಞೆ ಸಾಕು, ಮಹಿಳೆಯ ಇಚ್ಛಾಶಕ್ತಿ ಸಾಕು, ಆಕೆಯ ಒಂದು ಸ್ವಾಮಿನಿಷ್ಠೆ ಸಾಕು. ಇಡೀ ನಾಡನ್ನ ಎಂಥದೇ ತೊಂದರೆಯಿಂದ ಕೂಡ ಪಾರು ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಾಗಿ ವೀರವನಿತೆ ಒಳಗೆ ಒಬ್ಬ ಮಕ್ಕಳೇ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳನ್ನು ಮಲೇಶನ ಕೈ ಹಾಕ್ಬಿಡ್ರಿ. ಎಲ್ಲರಿಗೂ ಧನ್ಯವಾದ ಸಮರ್ಪಿಸ್ತಾ ಇದೀಗ ಸ್ವಲ್ಪ ಏನು ಸರ್ ಇಲ್ಲ ಫೋಟೋ ಕಾಣ್ಬೇಕ್ರಿ. ಏನು ಸರ್ ಒಳಗೆ ಹೋಗುವ ಅಂದಾಕ್ಷಣ ಯಾವ ರೀತಿ ನಮಗೆ ಚಿತ್ರದುರ್ಗ ನೆನಪಿಗೆ ಬರುತ್ತೋ ಅದೇ ರೀತಿ ಒಬ್ಬ ಮಹಿಳೆಯ ಸ್ಥೈರ್ಯ ಕೂಡ ನೆನಪಿಗೆ ಬರುತ್ತೆ. ಒಂದು ಮಹಿಳೆ ಮನಸ್ಸು ಮಾಡಿದಲ್ಲಿ ಆಕೆ ಯಾವುದೇ ಆಯುಧವಿಲ್ಲದೆ ಕೇವಲ ತನ್ನ ಪ್ರಬಲ ಇಚ್ಛಾಶಕ್ತಿಗೆ ಸಾಕಷ್ಟು ಉದಾಹರಣೆಗಳು. ರಾಣಿ ಚೆನ್ನಮ್ಮ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಒಣಕೆ ಓಬವ್ವ ಇರ್ಬೋದು, ಈ ಎಲ್ಲ ಮಹಿಳೆಯರು ಕೂಡ ಇಡೀ ನಾಡಿನ ಒಂದು ಹೆಸರನ್ನು ವಿಶ್ವದಲ್ಲೆಲ್ಲ ಪ್ರಸಿದ್ಧ ಪಡಿಸಿದಂಥವರು. ಈ ಒಂದು ಭವ್ಯ ವೇದಿಕೆಯಲ್ಲಿ ಬೆಳಗಾವಿಯ ಎಲ್ಲ ಹಿರಿಯ ಅಧಿಕಾರಿಗಳು, ಮಹಾಪೌರರು, ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನು ನೀಡಲಾಗ್ತಾ ಇದೆ. ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವನಗಳನಾಡಿ ಜಯ ಹೇರ ಸಂಸಿಗಳ ಬೀಡೆ ಭೂದೇವಿಯ ಮಕ್ಕಳ ನವಮನಿಯೇ ಕಂದದ ಚಂದದ ಬಣ್ಣಿನ ಗರಿಯೇ ರಾಘವ ಮನಸ್ಸು. ತುಂಬ ಸೌಲಭ್ಯಗಳು ಅದನ್ನೆಲ್ಲರೂ ತಗೊಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಮಹಾನಗರ ಪಾಲಿಕೆಯಿಂದ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ತುಂಬ ಒಳ್ಳೆಯ ಸ್ಕೀಮ್ಗಳು ಇದ್ದಾವೆ. ಲ್ಯಾಪ್ಟಾಪ್ ಆಗಲಿ ಇನ್ನೂ ಥರ ಇನ್ನು ನೂರಾರು ಸೌಲಭ್ಯಗಳು ಇದೆ. ಆದ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಅವರ ಸೌಲಭ್ಯಗಳು ತಗೋಬೇಕಂತ ಹೇಳ್ತೇನೆ. ಹಾಗೆ ಇನ್ನೊಮ್ಮೆ ಒನಕೆ ಓಬವ್ವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಬೆಳಗಾವಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇದರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿಯ ಕುಮಾರಗಂಧರ್ವ ರಂಗಮಂದಿರದಲ್ಲೂ ಕೂಡ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಸಂಭ್ರಮಕ್ಕೆ ನಾವು ನೀವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ. ಜಯಂತ್ಯೋತ್ಸವನ ಇಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿರವರ ಪಾದಾರಗಳಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತ ಇರತಕ್ಕಂಥ ಬೆಳಗಾವಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಕಾಂಬ್ಳೆ ಮೇಡಮ್ರವರೇ ಹಾಗೂ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇತಿಹಾಸದ ಪುಟಗಳನ್ನು ಮೆಲುಕು ಹಾಕಿದಾಗ ನಮ್ಮ ವೀರವನಿತೆ, ಕನ್ನಡ ನಾಡಿನ ಕೆಚ್ಚೆದೆಯ ಹೋರಾಟಗಾರ್ತಿ, ತನ್ನ ಹೋರಾಟದ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದು ಇತಿಹಾಸದ ಪುಟಗಳಲ್ಲಿ ಅಜರಾಮರಾಗಿರ್ತಕ್ಕಂಥ ಹೆಮ್ಮೆಯ ನಮ್ಮ ಒನಕೆ ಓಬವ್ವರವರ ಏನು ಇತಿಹಾಸ ಇದೆ, ಅವರ ಜೀವನ ಚರಿತ್ರೆ ಇದೆ, ಅದು ನಮ್ಮೆಲ್ಲರನ್ನ ಪ್ರೇರಣೆ ಮಾಡ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ
ಈಗ ಉಪನ್ಯಾಸಕರು ತಮಗೆಲ್ಲ ವಿಶೇಷವಾಗಿ ಹೇಳ್ತಾರೆ, ನಾನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ನಾನು ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಓದಿರ್ತಕ್ಕಂಥ ಒನಕೆ ಓಬವ್ವರವರ ಕುರಿತಾಗಿ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನಕೆ ಓಬವ್ವರವರು ಅತ್ಯಂತ ಸಾಹಸಗಾರ್ತಿ. ಇವರ ಪತಿ ಚಿತ್ರದುರ್ಗದ ಏನು ವೀರ ಮದಕರಿ ನಾಯಕರ ಸಂಸ್ಥಾನ ಇತ್ತು, ಅಲ್ಲಿ ಗಾರ್ಡ್ ಆಗಿದ್ದರು, ರಕ್ಷಕರಾಗಿದ್ದರು. ಒಂದು ದಿನ ಮಧ್ಯಾಹ್ನದ ಸಂದರ್ಭದಲ್ಲಿ ಹೈದರಾಲಿಯವರ ಸೈನಿಕರು ಈ ಕೋಟೆಯನ್ನು ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ನುಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮಧ್ಯಾಹ್ನ ಸಂದರ್ಭದಲ್ಲಿ ಇವರ ಪತಿ ಮುದ್ದು ಹನುಮ ಇವರು ಊಟಕ್ಕೆ ಬಂದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಸೈನಿಕರು ಏನು ಕಿಂಡಿ ಇರ್ತದೆ, ಆ ಕಿಂಡಿಯಲ್ಲಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಅದನ್ನು ಗಮನಿಸಿರ್ತಕ್ಕಂಥ ಒಬ್ಬೊಬ್ಬರವರು ಅಲ್ಲಿ ಹತ್ತಿರದಲ್ಲಿ ಇರತಕ್ಕಂಥ ಒನಕೆಯನ್ನು ಬಳಸಿಕೊಂಡು ಆ ಸೈನಿಕರನ್ನು ಅತ್ಯಂತ ವೀರತ್ವದಿಂದ ಶೌರ್ಯತ್ವದಿಂದ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಕೊಂದು ಆಚೆ ಹಾಕ್ತಾ ಇದ್ರು. ಸೊ ಇದರಿಂದ ಹೈದರಾಲಿಯ ಏನು ಸೈನಿಕರು ಒಳಗೆ ನುಸುಳಿ ಆಕ್ರಮಣ ಮಾಡುವುದನ್ನು ವೀರ ವನಿತೆ ಕಾಪಾಡಿದರು. ಇವುಗಳನ್ನು ಎಲ್ಲವನ್ನು ಕೂಡ ನಾವು ಪುಸ್ತಕದಲ್ಲಿ ಹೇಳ್ತೀವಿ, ಆದರ್ಶ ಮಾಡ್ಕೊಂಡಿದ್ದೀವಿ, ಪ್ರಾಧಿಕಾರಗಳನ್ನು ಮಾಡ್ಕೊಂಡಿದ್ದೀವಿ. ಅನೇಕ ಕೆಲಸಗಳು ಅವರ ಇದರಲ್ಲಿ ನಡೀತಾ ಇದೆ, ಉತ್ಸವಗಳು ನಡೀತಾ ಇದೆ. ಅವರ ಶೌರ್ಯ ಸಾಹಸಕ್ಕೆ ನಾವು ಅಲ್ಲಿ ಮರ್ಯಾದೆ ಕೊಟ್ಟಿದ್ದೀವಿ. ಆದರೆ ಈ ಎಲ್ಲ ಮಹಿಳೆಯರ ಸಾಲಿನಲ್ಲಿ ನೀವು ಓಬವ್ವನನ್ನು ನಿಲ್ಲಿಸಿದಾಗ ಖಂಡಿತವಾಗಿಯೂ ಓಬವ್ವ ಆ ಎಲ್ಲ ಮಹಿಳೆಯರಿಗಿಂತ ಎತ್ತರದ ಸ್ಥಾನದಲ್ಲೇ ನಿಲ್ತಾಳೆ. ಕಾರಣ ಚೆನ್ನಮ್ಮ, ಝಾನ್ಸಿ ರಾಣಿ, ಬೆಳವಡಿ ಮಲ್ಲಮ್ಮ ಅವರೆಲ್ಲ ರಾಜಮನೆತನದಲ್ಲೇ ಬೆಳೆದಿದ್ರು. ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ತಕ್ಕ ಮಟ್ಟಿಗೆ ಕಲಿತಿದ್ರು. ಯುದ್ಧ ತಂತ್ರಗಳು ಅವರಿಗೆ ಗೊತ್ತಿತ್ತು. ರಣತಂತ್ರಗಳನ್ನು ಹೇಗೆ ಮಾಡೋದು ಗೊತ್ತಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಯುದ್ಧಕ್ಕೆ ಹೋಗಬೇಕು ಅಂದರೆ ಅವ್ರು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ರು. ಪ್ಲಾನೆಡ್ ನಾವು ಪ್ಲ್ಯಾನ್ ಮಾಡಿಕೊಂಡು ಯುದ್ಧ ಮಾಡಿದಾಗ ಅದು ವ್ಯವಸ್ಥಿತವಾಗಿ ಎಲ್ಲಿ ಹೋಗಬೇಕು, ಹೆಂಗೆ ಹೋಗಬೇಕು, ಯಾರು ಆ ಕಡೆಯಿಂದ ಅಟ್ಯಾಕ್ ಮಾಡಬೇಕು ಎಲ್ಲ ಅವಳು ಪ್ಲಾನ್ ಮಾಡಿಕೊಂಡು ಅವರು ಯುದ್ಧವನ್ನು ಮಾಡಿದರು. ಅಲ್ಲಿ ಓಬವ್ವನಿಗೆ ನೀವು ಹೋಲಿಸಿ ನೋಡಿ. ಓಬವ್ವ ಒಬ್ಬ ಸಾಮಾನ್ಯ ಗೃಹಿಣಿ. ಒಬ್ಬ ಮಹಿಳೆಯ ದಿನಾಚರಣೆಯನ್ನು ನಾವಿಲ್ಲಿ ಮಾಡೋಕ್ಕೆ ಸೇರ್ಕೊಂಡಿದ್ದೀವಿ. ಇದೊಂದು ಅರ್ಥಪೂರ್ಣ ದಿನಾಚರಣೆ ಅಂತ ನನಗನ್ಸುತ್ತೆ. ಸಮಸ್ತ ಹೆಣ್ಣು ಕುಲಕ್ಕೆ ಮಾದರಿಯಾದಂತಹ ಓಬವ್ವ ಒಬ್ಬ ಸಾಮಾನ್ಯ ಮಹಿಳೆ ಆಗಿದ್ದಳು. ಅವಳು ಇತಿಹಾಸ ಪುಟಗಳಲ್ಲಿ ಆವರಿಸಿಕೊಂಡಿದ್ದು ಒಂದು ಬಹಳಷ್ಟು ರೋಚಕ ಕತೆ. ಓಬವ್ವ ಬಿಸಿಲಿನಾಡು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆಯಲ್ಲಿ 1721 ನವೆಂಬರ್ 11ರಲ್ಲಿ ಜನಿಸಿದ್ಲು. ತಂದೆ ಕೂಡ ಅಲ್ಲಿ ಕಹಳೆಯವರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಸಹೋದರರು ಸೈನಿಕರಾಗಿ ಕೆಲಸವನ್ನು ಮಾಡ್ತಾಯಿದ್ದರು. ಸೈನ್ಯದಲ್ಲೇ ಅವರ ಸಹೋದರ ಕೂಡ ಒಬ್ಬರು ಯುದ್ಧ ಮಾಡುತ್ತಲೇ ವೀರ ಮರಣವನ್ನು ಅಪ್ಪಿದ ಉದಾಹರಣೆಯನ್ನು ನಾವು ನೋಡ್ಬೋದು. ಜೊತೆಗೆ ಇವಳನ್ನು ಮದಕರಿ ನಾಯಕರಲ್ಲಿ ಕಹಳೆಯವರಾಗಿ ಕೆಲಸ ಮಾಡ್ತಾ ಇರುವಂತಹ ಮುದ್ದ ಹನುಮಪ್ಪ ಅನ್ನುವವನಿಗೆ ಮದುವೆ ಮಾಡಿ ಕೊಡ್ತಾರೆ ಚಿತ್ರದುರ್ಗಕ್ಕೆ. ಅಲ್ಲಿ ಮದುವೆ ಮಾಡಿ ಕೊಟ್ಟಾಗ ನಮಗೆ ಅವಳು ಮುದ್ದ ಹನುಮನ ಬಾಳನ್ನಷ್ಟೇ ಬೆಳಗಲಿಲ್ಲ. ನಮ್ಮ ಇತಿಹಾಸ ಪುಟದಲ್ಲಿ ಅವಳು ವೀರ ವನಿತೆಯಾಗಿ ಓಬವ್ವ ಕಾಣಿಸ್ಕೊತಾಳೆ. ಓಬವ್ವ ಒಬ್ಬ ಸಾಮಾನ್ಯ ಗೃಹಿಣಿಯ ಅಸಾಮಾನ್ಯ ಸಾಹಸದ ಕತೆ. ಓಬವ್ವನದ ಕುರಿತು ನಾವು ಹೇಳಬೇಕು ಅಂದರೆ ನಮಗೆಲ್ಲರಿಗೂ ಗೊತ್ತಿರುವಂತಹ ಓಬವ್ವ ಪುಟ್ಟಣ್ಣ ಕಣಗಾಲ್ ಸಿನಿಮಾದಲ್ಲಿ ಒಂದು ಹಾಡು ತೋರಿಸ್ತಾರೆ. ಅದರೊಳಗೆ ಒಂದು ಆಕೆ ಇಡೀ ಇತಿಹಾಸವನ್ನು ಹಾಡಿನಲ್ಲಿಯೇ ಕಟ್ಟಿಕೊಡುವಂತಹ ಒಂದು ಚಿತ್ರಣ ನಮಗೆ ಬರ್ತದೆ. ಮತ್ತು ನಮ್ಮ ಪುಸ್ತಕಗಳಲ್ಲಿ ಸಣ್ಣದಾಗಿ ಓಬವ್ವನ ಕತೆ ನಾವು ಚಿಕ್ಕವರಿದ್ದಾಗೆಲ್ಲ ಓದ್ತಿದ್ವಿ. ಒನ್ಕಿ ತಗೊಂಡು ಮಂದಿನೆಲ್ಲ ಹೊಡೆದು ನಾಡನ್ನು ರಕ್ಷಿಸಿದಳು ಅಂತ. ವಿಪರ್ಯಾಸ ಅಂದರೆ ನಮ್ಮ ಇತಿಹಾಸ ಅದರ ಆಚೆಗಿನ ಓಬವ್ವನನ್ನು ನೋಡಲೇ ಇಲ್ಲ. ಓಬವ್ವನ ಆ ಕೆಲಸ, ಸಾಹಸ ಅದಕ್ಕಷ್ಟೇ ನಾವು ಸೀಮಿತವಾಗಿ ಓಬವ್ವನನ್ನು ಇಟ್ಬಿಟ್ವಿ. ಇತಿಹಾಸ ಕೂಡ ಚಿತ್ರರಂಗದಲ್ಲಿ ಅದನ್ನು ರಂಜಿಸೋ ಸಲುವಾಗಿ, ಅದಕ್ಕೆ ಇನ್ನೂ ಸ್ವಲ್ಪ ಎಫೆಕ್ಟ್ ಕೊಡೋ ಸಲುವಾಗಿ ಅವಳನ್ನು ಅಲ್ಲೇ ಸಾಯಿಸುವಂತಹ ದೃಶ್ಯ ನಮಗೆ ಕಂಡು ಬರ್ತದೆ. ಅದಾದಮೇಲೂ ಅವಳು ಭಾಳ ಬದುಕಿದ್ಲು.
ಇಲ್ಲಿ ನಾವು ಸಾಮಾನ್ಯವಾಗಿ ಅದನ್ನು ಭಾಳಷ್ಟು ಈಸಿಯಾಗಿ ತಗೋತೀವಿ. ಒಬ್ಬ ಕಹಳೆಯವನ ಹೆಂಡತಿ ಪಾಪ ಗಂಡ ಊಟಕ್ಕೆ ಕೂತ್ಕೊಂಡಿದ್ದ, ಮಧ್ಯಾಹ್ನ ನೋಡ್ತಾಳೆ ಸ್ವಲ್ಪ ನೀರು ಕಡಿಮೆ ಬೀಳ್ತದೆ ಅಂತ ಹೋಗ್ತಿರ್ಬೇಕಾದ್ರೆ ಅವಳಿಗೆ ಸದ್ದು ಕೇಳ್ತದೆ. ಏನೋ ನಾಡಿಗೆ ಆಪತ್ತು ಬಂದಿದೆ ಅಂತ ಒನಕೆ ತಗೊಂಡು ಆಕೆ ಹೊಡೆದು 106 ಜನರನ್ನು ಕೊಂದ್ಲು ಅಂತ. ಈಗ ಇತಿಹಾಸದಲ್ಲಿ ನಮಗೆ ಮಹಿಳೆ ಹೋರಾಟ ಮಾಡಿದ್ದು, ಯುದ್ಧ ಮಾಡಿದ್ದು, ಮಹಿಳೆಯ ನಾಡು ನುಡಿ ಅದರ ಅಸ್ಮಿತೆಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದು ಬಹಳಷ್ಟು ನೋಡಿದ್ದೀವಿ. ಅದೇನು ಹೊಸದಲ್ಲ ನಮಗೆ. ಆ ಎಲ್ಲ ಮಹಿಳೆಯರು ಇದ್ದಾರೆ. ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ನಂತರ ನಮಗೆ ಈ ಎಲ್ಲ ಮಹಾರಾಣಿಯರ ಇತಿಹಾಸವನ್ನು ನಾವು ನೋಡಿ ಅದರಿಂದ ಇನ್ಸ್ಪೈರ್ ಆಗಿದ್ದೀವಿ ಮತ್ತು ಇತಿಹಾಸದಲ್ಲಿ ಅವರಿಗೆ ಸಲ್ಲಬೇಕಾದ ಮಾನ ಸನ್ಮಾನಗಳನ್ನು ಸಲ್ಲಿಸಿದ್ದೀವಿ. ಹೆಚ್ಚಿನ ಎಕ್ಸ್ಪೋಜರ್ ಸಿಕ್ಕಿರಲಿಲ್ಲ ಅಂತ ಒಬ್ಬ ಮಹಿಳೆ ಇವತ್ತು ಅಲ್ಲಿ ತನ್ನ ನಾಡ ರಕ್ಷಣೆಗಾಗಿ ಅಲ್ಲಿ ನೋಡ್ತಾಳೆ. ಅಲ್ಲಿ ಆ ಕಡೆ ನೋಡಿದಾಗ ಯುದ್ಧ ಸನ್ನದ್ಧರಾಗಿರುವಂಥ ಸೈನಿಕರನ್ನ ನೋಡಿದ್ಲು. ಅಲ್ಲಿ ಸೈನ್ಯದ ಶಸ್ತ್ರಾಸ್ತ್ರಗಳ ಸದ್ದು ಕೇಳ್ತಾ ಇದೆ. ಅಷ್ಟು ಜನ ಸಾಗರ ನದಿಯಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಸೈನಿಕರು ಅಂತ ಗೊತ್ತಿದೆ. ಆದರೆ ಅದನ್ನು ಒಬ್ಬಳೇ ನಿಭಾಯಿಸುವ ಶಸ್ತ್ರಾಸ್ತ್ರವಲ್ಲದ ಒಂದು ಒನಕೆಯನ್ನು ತಗೊಂಡು ಅಷ್ಟು ಜನ ಗಂಡು ಮಕ್ಕಳನ್ನ ಒಬ್ಬ ಮಹಿಳೆ ತಲೆ ಹೊಡೆದು ಎಳೆದು ಒದ್ದು 106 ಜನರನ್ನ ಕೊಂದು ರಕ್ತದ ಮಡುವಿನಲ್ಲಿ ಆಕೆ ನಿಂತ್ಕೊಂಡಿದ್ದು ಅಂದ್ರೆ ಆ ಸಾಹಸಕ್ಕೆ ಏನು ಅದನ್ನ ಯಾವ ರಾಣಿ ಮಹಾರಾಣಿ ಯುದ್ಧಗಳನ್ನ ನಾವು ಅದನ್ನು ಹೋಲಿಸಿದ್ರೆ ಆಗತ್ತೆ. ಏನೇ ಬಂದರೂ ಕೂಡ ಮಹಿಳೆಯಾಗಲಿ ಪುರುಷ ಆಗಲಿ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿರಬೇಕು ಅಂತಕ್ಕಂಥ ವಿಚಾರವನ್ನ ಮನಸ್ಥಿತಿಯನ್ನ ಈ ನಮ್ಮ ವೀರ ಒನಕೆ ಧನ್ಯವಾದಗಳು. ಹಾಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇಲ್ಲಿ ಒನಕೆ ಓಬವ್ವನ ಜಯಂತಿ ಮಾಡ್ತಾ ಇದ್ದಾರೆ. ಹಾಗೆ ಅವರ ಸಿದ್ಧಾಂತಗಳನ್ನು ಪಾಲಿಸಬೇಕು. ಹೆಣ್ಮಕ್ಳಾಗಲಿ ಯಾರೇ ಆಗಲಿ ಅವನ್ನ ಪಾಲಿಸಬೇಕು. ಹಾಗೆ ಅಂದ್ರೆ ನಮ್ಮ ಯುವ ಜನತೆ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರು ಈ ಒನಕೆ ಓಬವ್ವರವರ ಸಾಹಸವನ್ನು ತಮ್ಮ ಜೀವನದ